ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಮೋಜ್ ಆ್ಯಪ್ ಅಪ್ಲಿಕೇಶನಲ್ಲಿ ನೀವು ಹೆಂಗೆ ದುಡ್ಡನ್ನು ವಿತ್ಡ್ರಾ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಗೊತ್ತಿರೋದೆ, ನಾನು ಅರ್ನಿಂಗ್ ಅಪ್ಲಿಕೇಶನ್ ಎಲ್ಲನೂ ಕೂಡ ಕವರ್ ಮಾಡ್ತಾ ಇದ್ದೀನಿ. ಸೊ ಮೋಜ್ ಆ್ಯಪಲ್ಲೂ ಕೂಡ ನೀವು ದುಡ್ಡನ್ನು ಮಾಡ್ಬೋದು ಅಂತ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಆ ಒಂದು ವಿಡಿಯೋ ನೋಡಿಲ್ಲ ಅಂತಂದರೆ ಐ ಕಾರ್ಡ್ ಹಾಕಿರ್ತೀನಿ, ನೋಡಿ. ಅದರಲ್ಲೂ ಕೂಡ ನೀವು ದುಡ್ಡನ್ನು ಮಾಡ್ಬೋದು. ಸೊ ಇವಾಗ ಇದರಲ್ಲಿ ದುಡ್ಡು ಬಂದಿರೋದನ್ನ ನಾವು ಹೆಂಗೆ ವಿತ್ಡ್ರಾ ಮಾಡೋದು ಅಂತ ಲೈವ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಾಗಿ ನೀವು ಮೋಜ್ ಅಪ್ಲಿಕೇಶನ್ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ತೀನಿ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಆ ಒಂದು ಲಿಂಕಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ನಾನು ಇದನ್ನು ಸ್ವಲ್ಪ ಬ್ರೈಟ್ನೆಸ್ ಕೊಟ್ಬಿಡ್ತೀನಿ ರೀ. ಓಕೆ ಗೈಸ್, ಸೊ ಇವಾಗ ನಾನು ಮೋಜ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಯಾರು ಫಾಲೋ ಮಾಡ್ತಾಯಿಲ್ಲ, ಫಾಲೋ ಕೂಡ ಇಲ್ಲಿ ಮಾಡ್ಬೋದು. ಸೊ ಇಲ್ಲಿ ಮೇಲ್ಗಡೆ ರುಪೀಸ್ ಅನ್ನೋ ಒಂದು ಸಿಂಬಲ್ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಸೊ ಇದ್ರ ಮೇಲೆ ನಾನಿವಾಗ ಕ್ಲಿಕ್ನ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ನ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ರೆಫರೆಂಡ್ ವಿನ್ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ಬಂದಿದೆ. ಸೊ ಇದರಿಂದ ನೀವು ದುಡ್ಡನ್ನು ಕೂಡ ಇವಾಗ ನೀವು ಮಾಡ್ಬೋದು, ಲಿಂಕ್ಗಳಿಂದ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ. ಸೊ ಇವಾಗ ನನ್ನ ಹತ್ರ 150 ರೂಪಾಯಿ ಇವಾಗ ಕೌಂಟ್ ಆಗಿದೆ, ಅಂತಾರೆ 150 ರೂಪಾಯಿ ಬಂದಿದೆ. ಸೊ ಈ ಒಂದು 150 ರೂಪಾಯಿನ ನಾನು ಇವಾಗ ನನ್ನ ಒಂದು ಬ್ಯಾಂಕಿಗೆ ನಾನು ಟ್ರಾನ್ಸ್ಫರ್ ಮಾಡಬೇಕು. ಸೊ ಹೆಂಗೆ ಟ್ರಾನ್ಸ್ಫರ್ ಮಾಡೋದು ಅಂತ ಇವಾಗ ನಾವು ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ಯಾರ್ಯಾರಿಂದ ಎಷ್ಟೆಷ್ಟು ರೂಪಾಯಿ ಬಂದಿದೆ ಅನ್ನೋದೆಲ್ಲ ಡೀಟೇಲ್ಸ್ ಇಲ್ಲಿ ನಿಮಗೆ ಕೊಡ್ತಾ ಹೋಗುತ್ತೆ. ಸೊ ಇವಾಗ ನಾವು ದುಡ್ಡನ್ನು ವಿತ್ಡ್ರಾ ಮಾಡಬೇಕು ಅಂತಾರೆ, ರೆಡೀಮ್ ಅಂತ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. 150 ಇದೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಕೆಳಗಡೆ ಆ್ಯಡ್ ಅಕೌಂಟ್ ಅಂತ ಬರುತ್ತೆ. ಸೊ ಆ್ಯಡ್ ಅಕೌಂಟ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಸೊ ಇಲ್ಲಿ ಆ್ಯಡ್ ಅಕೌಂಟ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮ್ಗೆ ನೋಡ್ತಾ ಇದ್ದೀರಾ ಅಕೌಂಟ್ ಹೋಲ್ಡರ್ ನೇಮ್ನ ಕೇಳ್ತದೆ. ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಏನು ಹೆಸರಿದೆ ಪಾಸ್ಬುಕ್ಕಲ್ಲಿ, ಅದೇ ಹೆಸರನ್ನು ನೀವು ಕರೆಕ್ಟಾಗಿ ಹಾಕಬೇಕು, ಇಲ್ಲಿ ತಪ್ಪು ಮಾಡ್ಕೋಬಾರ್ದು. ಆ್ಯಂಡ್ ಅಕೌಂಟ್ ನಂಬರಲ್ಲಿ ಸೊ ನಿಮ್ಮ ಒಂದು ಅಕೌಂಟ್ ನಂಬರ್ ಏನಿದೆ ಆ ಒಂದು ನಂಬರ್ನ ಕರೆಕ್ಟಾಗಿ ಹಾಕಿ, ಆ್ಯಂಡ್ ಅದೇ ನಂಬರ್ನ ನೀವು ಮತ್ತೆ ಎರಡನೇ ಸಲ ಮತ್ತೆ ಸೇಮ್ ಹಾಕಬೇಕಾಗುತ್ತೆ. ಸೊ 2 ಸಲ ವೆರಿಫೈ ಮಾಡ್ತಾರೆ. ಅದಾದಮೇಲೆ IFSC ಕೋಡು. ಓಕೆ, ಪ್ರತಿಯೊಂದು ಬ್ಯಾಂಕು IFSC ಕೋಡ್ ಇರುತ್ತೆ. ಸೊ ಆ ಒಂದು IFSC ಕೋಡ್ನ ಹಾಕ್ಬಿಟ್ಟು ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಇವಾಗ ನಾನು ಇದಿಷ್ಟನ್ನು ಫಿಲ್ ಮಾಡ್ತೀನಿ, ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ, ನೋಡೋಣ ಏನು ಬರುತ್ತೆ ಅಂತ ಲೈವ್ ಆಗಿ. ಓಕೆ ಗೈಸ್, ನಾನು ಕ್ಯಾಮ್ರಾ ಆನ್ ಮಾಡೋದೇ ಮರೆತುಬಿಟ್ಟಿದ್ದೀನಿ, ಅಂದರೆ ಸ್ಟಾಪ್ ಮಾಡಿದ್ದೆ. ಸೊ ಎಲ್ಲ ಫಿಲಪ್ ಮಾಡಾದ್ಮೇಲೆ ಕಂಟಿನ್ಯೂ ಕೊಡಬೇಕಿತ್ತು, ಅದೇ ಮರ್ತ್ಕೊಬಿಟ್ಟಿದ್ದೀನಿ. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾನೆಲ್ಲ ರೆಡೀಮ್ ಕೊಟ್ಟೆ, ಎಲ್ಲ ಹಾಕ್ಬಿಟ್ಟು ಇವಾಗ ನೀವು ನೋಡ್ಬೋದು ಬ್ಯಾಲೆನ್ಸ್ 0 ಅಂತ ತೋರಿಸ್ತದೆ. ಆ್ಯಂಡ್ ಟೋಟಲ್ ವಿನ್ 150 ರೂಪಾಯಿ ಅಂತ ತೋರಿಸ್ತದೆ. ಅಂತಂದರೆ ಇವಾಗ ನಾನು ವಿತ್ಡ್ರಾ ಮಾಡ್ಕೊಂಡಲ್ಲ. ಸೊ ಇಲ್ಲಿ ಕೆಳಗಡೆನೂ ಕೂಡ ಕೊಟ್ಟಿದ್ದಾರೆ, ಬ್ಯಾಂಕ್ ಅಕೌಂಟ್ 150 ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದೀವಿ, ಸಕ್ಸಸ್ ಆಗಿದೆ ಅಂತ. ಆ್ಯಂಡ್ ಮೇಲೂ ಕೂಡ ನೋಟಿಫಿಕೇಷನ್ ಬಂದಿದೆ, ಇಲ್ಲಿ ನೀವು ನೋಡ್ಬೋದು. ಇಲ್ಲಿ 150 ರೂಪೀಸ್ ಟ್ರಾನ್ಸ್ಫರ್ ಟು ಯುವರ್ ಬ್ಯಾಂಕ್ ಅಕೌಂಟ್, ಇನ್ವೈಟ್ ಮೋರ್ ಫ್ರೆಂಡ್ಸ್ ಆ್ಯಂಡ್ ವಿನ್ ಮೋರ್ ಮನಿ ಅಂತ. ಸೊ ಇಲ್ಲಿ ನೀವು ಜಸ್ಟ್ ರಿಡೀಮ್ ಕೊಟ್ಟ ತಕ್ಷಣ ನಿಮ್ಗೆ ಅಲ್ಲಿ ಈ ಥರ ಕೇಳುತ್ತೆ. ಸೊ ರಿಡೀಮ್ ಕ್ಯಾಶ್ ಕೊಡ್ತು ಅಂತಂದರೆ ಸೊ ಆ ಒಂದು ದುಡ್ಡು ಇಲ್ಲಿ ಏನಿರುತ್ತೆ 150 ರೂಪಾಯಿ, ಅದು ಟ್ರಾನ್ಸ್ಫರ್ ಆಗಿಬಿಡುತ್ತೆ, ಪ್ರೊಸೆಸಿಂಗ್ ಅಂತ ಬರುತ್ತೆ. ಸೊ ಅದಾದಮೇಲೆ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ನಾನು ಇಲ್ಲಿ ಕ್ಯಾಮ್ರಾ ಆನ್ ಮಾಡೋದೇ ಮರ್ತ್ಕೊಬಿಟ್ಟಿದ್ದೀನಿ. ಸೊ ಇವಾಗ ಈ ಥರ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಾ ಟ್ರಾನ್ಸಾಕ್ಷನ್ಸ್ 150 ರೂಪೀಸ್ ಆಗಿದೆ. ಸೊ ಇನ್ನೂ ನನ್ನ ಬ್ಯಾಂಕ್ ಅಕೌಂಟಿಗೆ ಬಂದಿಲ್ಲ. ಸೊ ಖಂಡಿತವಾಗ್ಲೂ ಬರುತ್ತೆ. ಬಂದ ತಕ್ಷಣ ನಾನು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಈ ಥರ ನೀವು ಒಂದು ಮೋಜ್ ಅಪ್ಲಿಕೇಶನಲ್ಲಿ ನೀವು ಆರಾಮಾಗಿ ದುಡ್ಡನ್ನು ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು, ಆಯಿತಾ. ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.